ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಬೃಂದಾವನಕ್ಕೆ ಬಲರಾಮನವರು ಭೇಟಿಯಾದಾಗ ಏನಾಯ್ತೆಂದು ಈ ಕಥೆಯಲ್ಲಿ ತಿಳಿಯೋಣ. ಭಾಗ 2. ಗೋಪಿಯರು ಬಹು ಗೌರವದಿಂದ ಮಾತನಾಡಿಸುತ್ತಾ ಕೃಷ್ಣನ ಕಥೆಯನ್ನು ಎಷ್ಟು ಸಮಯೋಚಿತ ಪ್ರಜ್ಞೆಯಿಂದ ಹೇಳಿದನೆಂದರೆ ಗೋಪಿಯರಿಗೆ ಸಮಾಧಾನವಾಯಿತು. ಗೋಪಿಯರು ಸಮಾಧಾನದಿಂದ ಇರಲೆಂದು ಅವನ ಚೈತ್ರ ಮತ್ತು ವೈಶಾಖ 2 ತಿಂಗಳ ಕಾಲ ಅಲ್ಲಿದ್ದನು. 2 ತಿಂಗಳ ಕಾಲ ಗೋಪಿಯರ ಮಧ್ಯೆ ಇದ್ದನು. ದಾಂಪತ್ಯ ಪ್ರೀತಿ ಅವರ ಬಯಕೆಯನ್ನು ತೃಪ್ತಿಪಡಿಸಲು ಬೃಂದಾವನದ ಕಾಡಿನಲ್ಲಿ 2 ತಿಂಗಳ ಕಾಲ ಪ್ರತಿ ರಾತ್ರಿಯಲ್ಲೂ ಅವರೊಂದಿಗೆ ಕಳೆದನು. ಹೀಗೆ 2 ತಿಂಗಳಲ್ಲಿ ಬಲರಾಮನು ಗೋಪಿಯರೊಡನೆ ರಾಸನೃತ್ಯವನ್ನು ಸವಿದನು. ಆಗ ವಸಂತ ಋತುವಾಗಿದ್ದರಿಂದ ಯಮುನಾ ತೀರದಲ್ಲಿ ತಂಗಾಳಿಯು ಹಲವು ಹೂಗಳ ಸುಗಂಧವನ್ನು, ಮುಖ್ಯವಾಗಿ ಕೌಮುದಿ ಪುಷ್ಪದ ಸುಗಂಧವನ್ನು ಹೊತ್ತು ಮೇಲೊಯ್ಯಲು ಬೆಳದಿಂಗಳು ಆಕಾಶವನ್ನು ತುಂಬಿ ಎಲ್ಲೆಡೆ ಹರಡಿತು. ಯಮುನಾ ತೀರವು ಬಹು ಪ್ರಶಾಂತವಾಗಿ ಸಂತೋಷ ಕಂಡಿತು. ಬಲರಾಮನು ಗೋಪಿಯರ ಸಹವಾಸವನ್ನು ಅಲ್ಲಿ ಸವಿದನು. ವರುಣ ದೇವತೆಯು ತನ್ನ ಮಗಳ ವರುಣಿಯನ್ನು ಮರಗಳ ಪೊಟ್ರೆಳೆಯಿಂದ ಹೊರಸೂಸುವ ಜೇನುತುಪ್ಪದ ರೂಪದಲ್ಲಿ ಕಳುಹಿಸಿಕೊಟ್ಟನು. ಈ ಜೇನಿನಿಂದಾಗಿ ಇಡೀ ಕಾಡಿನಲ್ಲಿ ಸುಗಂಧವು ಹಬ್ಬಿತು. ವಾರುಣಿಯು ಬಲರಾಮನ ಮನಸ್ಸನ್ನು ಸೆಳೆದಳು. ವಾರುಣಿಯ ರುಚಿಯು ಬಲರಾಮನನ್ನು ಗೋಪಿಯರನ್ನು ಆಕರ್ಷಿಸಿತು. ಅವರೆಲ್ಲ ಅದನ್ನು ಒಟ್ಟಿಗೆ ಕುಡಿದರು. ನಿಸರ್ಗದತ್ತವಾದ ಈ ಪಾನೀಯವು ವಾರುಣಿಯನ್ನು ಕುಡಿಯುವಾಗ ಗೋಪಿಯರು ಬಲರಾಮನ ಮಹಿಮೆಯನ್ನು ಹೊಗಳಿದರು. ವಾರುಣಿಯನ್ನು ಕುಡಿದು ಮತ್ತನಾದಂತೆ ಬಲರಾಮನು ಬಹು ಸಂತೋಷಪಟ್ಟನು. ಸಂತೋಷದಿಂದ ಅವನ ಕಣ್ಣುಗಳು ಅತ್ತಿತ್ತ ಹೊರಳುತ್ತಿದ್ದವು. ಕಾಡಿನ ಹೂಗಳ ಉದ್ದವಾದ ಹಾರುಗಳಿಂದ ಅವನು ಅಲಂಕೃತನಾಗಿದ್ದ. ಅಲೌಕಿಕ ಆನಂದದಿಂದ ಇಡೀ ಸನ್ನಿವೇಶ ಸಂತೋಷದ ಉತ್ಸಾಹವಾಗಿ ಕಂಡಿತು. ಬಲರಾಮನು ಮೋಹಕವಾಗಿ ಮುಗುಳ್ನಗೆ ನಕ್ಕನು. ಅವನ ಮುಖವನ್ನು ಅಲಂಕರಿಸಿದ ಬೆವರಿನ ಹನಿಗಳು ಸಂತೈಸುವ ಉಷಾಕಾಲ ಮಹಿಮಟ್ಟಿಗಳನ್ನು ಕಂಡವು. ಬಲರಾಮನ ಈ ಉಲ್ಲಾಸದ ಮನಸ್ಥಿತಿ ಇದ್ದಾಗ ಯಮುನಾ ನದಿಯ ನೀರಿನಲ್ಲಿ ಗೋಪಿಯರು ಸಹಸ್ರವನ್ನು ಸವಿಯಲು ಬಯಸಿದನು. ಆದುದರಿಂದ ಹತ್ತಿರ ಬರುವಂತೆ ಯಮುನಾ ನದಿಯನ್ನು ಕರೆದನು. ಆದರೆ ಅವನ ಮತ್ತಿನಲ್ಲಿದ್ದಾನೆ ಎಂದು ಭಾವಿಸಿ ಯಮುನೆಯು ಅವನ ಅಪ್ಪಣೆಯನ್ನು ಅಲಕ್ಷಿಸಿದಳು. ಯಮುನೆ ತನ್ನ ಅಪ್ಪಣೆಯನ್ನು ಕಡೆಗಣಿಸಿದಳು. ಬಲರಾಮನಿಗೆ ಬಹು ಸಿಟ್ಟು ಬಂದಿತು. ತನ್ನ ನೇಗಿಲಿನಿಂದ ನದಿಯ ಬಳಿಯ ಭೂಮಿಯನ್ನು ಕರಿಯಲು ಅವನು ಬಯಸಿದನು. ಬಲರಾಮನಿಗೆ 2 ಆಯುಧಗಳು, ನೇಗಿಲು ಮತ್ತು ಗದೆ ಅಗತ್ಯವಾದಂತೆ ಅವುಗಳನ್ನು ಬಳಸುತ್ತಿದ್ದ. ಈ ಬಾರಿ ಅವನು ಬಲಪ್ರಯೋಗದಿಂದ ಯಮುನೆಯನ್ನು ಹತ್ತಿರ ಬರಮಾಡಿಕೊಳ್ಳಲು ಬಯಸಿದ. ಇದಕ್ಕಾಗಿ ತನ್ನ ನೇಗಿಲಿನ ಸಹಾಯವನ್ನು ಪಡೆದುಕೊಂಡು ತನ್ನ ಅಪ್ಪಣೆಯನ್ನು ಪಾಲಿಸಿ ಯಮುನೆಯ ಬರದಂತೆ ಯುದ್ಧಕ್ಕಾಗಿ ಅವಳಿಗೆ ಶಿಕ್ಷೆ ಕೊಡಲು ಬಯಸಿದ. ಅವನು ಯಮುನಾ ನದಿಗೆ ಹೀಗೆಂದು ಹೇಳಿದನು: ಹಾಳು ನದಿಯೇ, ನೀನು ನನ್ನ ಅಪ್ಪಣೆಯನ್ನು ಲಕ್ಷ್ಯ ಮಾಡಿಲ್ಲ. ನಾನು ಈಗ ನಿನಗೆ ಬುದ್ಧಿ ಕಲಿಸುತ್ತೇನೆ. ನಿನಗಾಗಿ ನನ್ನ ಬಳಿ ಬರಲಿಲ್ಲ. ಈಗ ನನ್ನ ನೇಗಿಲಿನಿಂದ ನೀನು ಬರುವಂತೆ ಬಲಾತ್ಕಾರ ಮಾಡುತ್ತೇನೆ. ನಾನು ನಿನ್ನನ್ನು ನೂರಾಗಿ ಸಣ್ಣ ಸಣ್ಣ ಹೊಳೆಗಳನ್ನಾಗಿ ಚದುರಿಸಿಬಿಡುತ್ತೇನೆ. ಯಮುನೆಗೆ ಹೀಗೆಂದು ಬೆದರಿಕೆ ಹಾಕಿದಾಗ ಅವಳು ಬಲರಾಮನ ಬಲಕ್ಕೆ ಹೆದರಿದಳು. ಕೂಡಲೇ ತಾನೇ ಬಂದು ಅವನು ಚರಣಕಮಲಗಳಿಗೆ ನಮಸ್ಕರಿಸಿದಳು. ಹೀಗೆ ಪ್ರಾರ್ಥಿಸಿದಳು: ಪ್ರಿಯ ಬಲರಾಮ, ನೀನು ಅತ್ಯಂತ ಬಲಶಾಲಿಯಾದ ಪುರುಷ. ನೀನು ಎಲ್ಲರಿಗೂ ಸಂತೋಷವನ್ನು ಕೊಡುತ್ತೀಯ. ದುರ್ದೈವದಿಂದ ನಾನು ನಿನ್ನ ವೈಶಿಷ್ಟ್ಯ ಘನತೆಯನ್ನು, ಉನ್ನತ ಸ್ಥಾನವನ್ನು ಮರೆತೆ. ಆದರೆ ನನಗೆ ಈ ಬುದ್ಧಿ ಬಂದಿದೆ. ಶೇಷನಾಗಿ ನಿನ್ನ ಆಂಶಿಕ ವಿಷ್ಕೃತ ರೂಪದಿಂದ ನೀನು ಎಲ್ಲ ಲೋಕದಲ್ಲಿ ನೀನು ತಲೆಯ ಮೇಲೆ ಧರಿಸಿರುವೆ ಎನ್ನುವುದು ನನಗೆ ನೆನಪಿದೆ. ನೀನೇ ಇಡೀ ವಿಶ್ವದ ಆಧಾರ. ನನ್ನ ಪ್ರಿಯ ದೇವೋತ್ತಮ ಪರಮ ಪುರುಷ, ನಿನ್ನಲ್ಲಿರುವ 6 ಶ್ರೀಮತಿಗಳು ತುಂಬಿ ತುಳುಕಾಡುತ್ತಿವೆ. ನಿನ್ನ ಸರ್ವಶಕ್ತಿಯನ್ನು ನಾನು ಮರೆತಿದ್ದರಿಂದ ನಾನು ನಿನ್ನ ಅಪ್ಪಣೆಯನ್ನು ಮರೆತು ತಪ್ಪು ಮಾಡಿದೆ. ಆದುದರಿಂದ ನಾನು ಮಹಾ ಅಪರಾಧ ಮಾಡಿದ್ದೇನೆ. ಆದರೆ ಪ್ರಿಯ ಪ್ರಭುವೇ, ನಾನು ನಿನಗೆ ಶರಣಾಗತಳಾಗಿದ್ದೇನೆ ಎನ್ನುವುದು ತಿಳಿದುಕೋ. ನಿನ್ನ ಭಕ್ತರಲ್ಲಿ ನಿನಗೆ ಬಹುಪ್ರೀತಿ. ಆದುದರಿಂದ ದಯವಿಟ್ಟು ನನ್ನ ಉದ್ದಟವನ್ನು ಕ್ಷಮಿಸು. ನಿನ್ನ ಅವಾಚ್ಯ ದಯೆಯಿಂದ ನನ್ನನ್ನು ಈಗ ಬಿಡುಗಡೆ ಮಾಡು. ಯಮುನೆಯು ನಮ್ರವಿನ ರೀತಿಯಲ್ಲಿ ಹೀಗೆ ಮಾತನಾಡುವುದರಿಂದ ಬಲರಾಮ ಅವಳನ್ನು ಕ್ಷಮಿಸಿದನು. ನದಿಯ ಹತ್ತಿರ ಬಂದಾಗ ಸಲಗವು ಹೆಣ್ಣು ಆನೆಯೊಂದಿಗೆ ಕ್ರೀಡೆ ನಡೆಸುವ ಬಲರಾಮನು ಗೋಪಿಯರೊಡನೆ ನದಿಯ ನೀರಿನಲ್ಲಿ ಈಜಾಡಿ ಸಂತೋಷ ಪಡಲು ಬಯಸಿದನು. ಬಹು ಹೊತ್ತು ನೀರಿನೊಳಗಿದ್ದ ಬಲರಾಮನಿಗೆ ತೃಪ್ತಿ ಆದಾಗ ಅವನು ನೀರಿನಿಂದ ಹೊರಗೆ ಬಂದನು. ಆಗ ಅದೃಷ್ಟ ದೇವತೆಯೊಬ್ಬಳು ಅವನಿಗೆ ಸೊಗಸಾದ ನೀಲಿ ವಸ್ತ್ರವನ್ನು ಮತ್ತು ಬಹುಬೆಲೆ ಬಾಳುವ ಬಂಗಾರದ ಹಾರವನ್ನು ಅವನಿಗೆ ಅರ್ಪಿಸಿದಳು. ಯಮುನೆಯಲ್ಲಿ ಸ್ನಾನ ಮಾಡಿ ಬಲರಾಮನು ನೀಲಿ ವಸ್ತ್ರವನ್ನು ಧರಿಸಿ ಚಿನ್ನದ ಆಭರಣಗಳಿಂದ ಅಲಂಕೃತನಾದ ಬಹು ಆಕರ್ಷಕವಾಗಿ ಕಂಡನು. ಬಲರಾಮನ ಮೈಬಣ್ಣ ಬಿಳಿಯದು. ಅವನು ಸೊಗಸಾದ ಉಡುಪು ಧರಿಸಿದಾಗ ಸ್ವರ್ಗಲೋಕದಲ್ಲಿರುವ ಇಂದ್ರನ ಬಳಿಯ ಆನೆಯಂತೆ ಕಂಡನು. ಬಲರಾಮನ ನೇಗಿಲು
ಕರೆದಿದ್ದರಿಂದ ಈಗಲೂ ಯಮುನಾ ನದಿಯ ಹಲವು ಸಣ್ಣ ಸಣ್ಣ ಶಾಖೆಗಳು ಉಂಟು. ಯಮುನಾ ನದಿಯ ಈ ಶಾಖೆಗಳೆಲ್ಲ ಬಲರಾಮನ ಸರ್ವಶಕ್ತಿಯನ್ನು ಹಾಡಿ ಹೊಗಳುತ್ತವೆ. 2 ತಿಂಗಳ ಕಾಲ ಪ್ರತಿ ರಾತ್ರಿಯೂ ಬಲರಾಮನು ಗೋಪಿಯರೊಡನೆ ದಿವ್ಯ ಲೀಲೆಗಳಲ್ಲಿ ತೊಡಗಿದ್ದನು. ಕಾಲವು ಎಷ್ಟು ವೇಗವಾಗಿ ಕಳೆಯಿತೆಂದರೆ ಎಲ್ಲ ರಾತ್ರಿಯಲ್ಲೂ ಒಂದೇ ರಾತ್ರಿಯಂತೆ ಅನುಭವವಾಯಿತು. ಬಲರಾಮ ಸನ್ನಿಧಿಯಲ್ಲಿ ಎಲ್ಲ ಗೋಪಿಯರು, ಬೃಂದಾವನದ ನಿವಾಸಿಗಳು ಹಿಂದೆ ಸಣ್ಣ ಅಣ್ಣತಮ್ಮರಾದ ಕೃಷ್ಣನೊಂದಿಗೆ ಬಲರಾಮ ಇದ್ದಾಗ ಎಷ್ಟು ಉಲ್ಲಾಸದಿಂದಿದ್ದರೋ ಅಷ್ಟೇ ಉಲ್ಲಾಸದಿಂದಿದ್ದರು. ಹೀಗೆ ಬಲರಾಮನು ಬೃಂದಾವನಕ್ಕೆ ಬಂದಾಗ ನಡೆದ ಘಟನೆಗಳು. ಈ ಘಟನೆ ಆಧಾರಿತ ಈ ಕಥೆ ಇದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.